ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಪಶ್ಚಿಮ ಬಂಗಾಳದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆಯನ್ನು ಬಯಸ್ತಾ ಇದ್ದಂಥ ಜನರಿಗೆ ಆರಂಭದಲ್ಲೇ ಸುವೇಂದು ಅಧಿಕಾರಿ ಭಾರಿ ದೊಡ್ಡ ಭರವಸೆಯನ್ನು ಮೂಡಿಸ್ತಾ ಇರೋದು, ಮಹತ್ವದ ಕ್ರಾಂತಿಕಾರಿ ಆದೇಶಗಳನ್ನು ಹೊರಡಿಸ್ತಾ ಇರೋದು. ನೋಡಿ, ಮೊದಲ ಬಾರಿಗೆ ವೆಸ್ಟ್ ಬೆಂಗಾಲ್ನಲ್ಲಿ BJP ಅಧಿಕಾರಕ್ಕೆ ಬಂದಿರೋದು. ಒಂದು, ಕಾನೂನಾತ್ಮಕವಾಗಿ ಬದಲಾವಣೆ ಆಗಬೇಕು, ಆಡಳಿತಾತ್ಮಕ ವಿಷಯದಲ್ಲೂ ಕೂಡ ಸಾಕಷ್ಟು ಸುಧಾರಣೆಗಳಾಗಬೇಕು. ಆದರೆ ಸುವೇಂದು ಅಧಿಕಾರಿ ಕಲ್ಲು ಮುಳ್ಳಿನ ಹಾದಿಯಲ್ಲೇ ನಡೆದು ಬಂದು ಅಧಿಕಾರವನ್ನು ಗಿಟ್ಟಿಸ್ಕೊಂಡವರು. ಅವರಿಗೆಲ್ಲದೂ ಕೂಡ ಗೊತ್ತಿದೆ. ದೀದಿ ಅಧಿಕಾರವನ್ನು ಕಳೆದುಕೊಂಡಿದ್ದರ ಪರಿಣಾಮವಾಗಿ ಸುವೇಂದು ಪರ್ಸನಲ್ PA ತನ್ನ ಜೀವವನ್ನು ಕಳೆದುಕೊಳ್ಬೇಕಾಯಿತು ಅನ್ನೋ ಮಾತಂತರೂ ತಪ್ಪಲ್ಲ. ಆದರೆ ಅದಕ್ಕೆ ತಕ್ಕ ತಿರುಗೇಟನ್ನು ಕೊಡಲಿಕ್ಕೂ ಕೂಡ ಈ ಕೇಸ್ನ CBIಗೂ ಕೂಡ ವಹಿಸಲಾಗಿದೆ. ನೋಡಿ, ಇನ್ನು ಬಂಗಾಳದಲ್ಲಿ ಸುವೇಂದು ಬಿರುಗಾಳಿ ಬೀಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಭಾರತದ ಮಣ್ಣಿಗೆ ಅಕ್ರಮವಾಗಿ ನುಸುಳಿ ಬರ್ತಾ ಇದ್ದಂಥ ಬಾಂಗ್ಲಾ ನುಸುಳುಕೋರರಿಗೆ ಗಡಿಯಲ್ಲಿ ಇನ್ನು ಮುಂದೆ ಗುಂಡೇಟು ಬೀಳೋದು ಪಕ್ಕಾ ಆಗಲಿದೆ. ಕಾಲಿಟ್ಟವರ ಕಾಲನ್ನು ಕತ್ತರಿಸೋದಕ್ಕೂ ಕೂಡ ಗಡಿಯಲ್ಲಿ ಬೇಲಿ ನಿರ್ಮಾಣವಾಗ್ತಾ ಇದೆ. BSFಗೆ ಕಂಪ್ಲೀಟ್ ಅಥಾರಿಟಿಯನ್ನು ಕೂಡ ಕೊಡಲಾಗಿದೆ. ಈ ಹಿಂದೆಯೂ ಕೂಡ ಅಂತಾರಾಷ್ಟ್ರೀಯ ಗಡಿ ರೇಖೆಗಳ ವಿಷಯದಲ್ಲೂ ಕೂಡ, ಜೊತೆಗೆ ಅಲ್ಲಿನ ಬೇಲಿ ನಿರ್ಮಾಣಗಳ ವಿಷಯದಲ್ಲೂ ಕೂಡ BSFಗೆ ಕಂಪ್ಲೀಟ್ ಅಧಿಕಾರ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಈ ಅಧಿಕಾರದ ದುರಾಸೆಗೆ ಬಾಂಗ್ಲಾ, ರೋಹಿಂಗ್ಯಾ ನುಸುಳುಕೋರನ್ನ ಇದೇ ಪಶ್ಚಿಮ ಬಂಗಾಳದವ್ರು ಒಪ್ಕೊಳ್ತಾ ಇದ್ದರು. ಈಗ ಅವ್ರ ಬುಡಕ್ಕೆ ಬೆಂಕಿ ಬಿದ್ದಿರೋದಂತೂ ಸತ್ಯ. ಇದೀಗ ಸುವೇಂದು ಅಧಿಕಾರಕ್ಕೆ ಬಂದ 48 ಗಂಟೆಗಳಲ್ಲೇ ಮಹತ್ವದ ನಿರ್ಧಾರಕ್ಕೂ ಕೂಡ ಮುಂದಾಗಿರೋದು. ಭಾರತ ಬಾಂಗ್ಲಾದೇಶ ಗಡಿ ಪ್ರದೇಶದಲ್ಲಿ ಫೆನ್ಸಿಂಗ್ ಕಾರ್ಯಕ್ಕೆ ಗಡಿ ಭದ್ರತಾ ಪಡೆ BSFಗೆ ಈಗ ಭೂಮಿ ಹಸ್ತಾಂತರಿಸಲಿಕ್ಕೂ ಕೂಡ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಗಡಿಯಲ್ಲಿ ಬೇಲಿ ನಿರ್ಮಾಣಕ್ಕೋಸ್ಕರ ಸುಮಾರು 105 ಎಕರೆ ಭೂಮಿಯನ್ನು ಕೇಂದ್ರಕ್ಕೆ ವರ್ಗಾಯಿಸೋದಕ್ಕೋಸ್ಕರ ಒಪ್ಪಿಗೆ ಕೂಡ ಸೂಚಿಸಿದ್ದಾರೆ. ನೋಡಿ, ಈ ಪ್ರೊಸೀಜರ್ ಡಿಲೇ ಆಗುವಂತೆಯೇ ಇಲ್ಲ. ಯಾಕೆಂದರೆ ಮೇ 11ರಿಂದ ಪ್ರಾರಂಭ ಆಗಿ 45 ದಿನಗಳಲ್ಲಿ ಎಲ್ಲ ಪ್ರಕ್ರಿಯೆಗಳು, ಈ ಎಲ್ಲ ಪ್ರೊಸೀಜರ್ಗಳು ಕೂಡ ಕಂಪ್ಲೀಟ್ ಆಗಬೇಕು ಅನ್ನೋ ಖಡಕ್ ಆದೇಶವನ್ನು ಕೂಡ ಕೊಟ್ಟಿರೋದು. ನಿಮಗೆ ಪಶ್ಚಿಮ ಬಂಗಾಳ ಬಾಂಗ್ಲಾದೇಶದ ಜೊತೆಗೆ ಹಂಚಿಕೊಂಡಿರ್ತಕ್ಕಂಥ ಗಡಿಯ ವಿಸ್ತೀರ್ಣವನ್ನು ನೋಡೋದಾದರೆ 4097 ಕಿಲೋಮೀಟರ್. ಅಂದರೆ ಕೇಂದ್ರ ಗೃಹ ಸಚಿವಾಲಯದ ಪ್ರಕಾರ ಸುಮಾರು 3240 ಕಿಲೋಮೀಟ್ರಿಗೆ ಈಗಾಗಲೇ ಬೇಲಿಯನ್ನು ಹಾಕಲಾಗಿದೆಯಂತೆ. ಇನ್ನು 175 ಕಿಲೋಮೀಟ್ರ್ ಹಾಕಿರಲಿಲ್ಲ. ಯಾಕೆಂದರೆ ಅಲ್ಲಿ ಒಂದು ಸ್ವಲ್ಪ ಭೂಮಿ ತುಂಬ ಕಷ್ಟಕರವಾದಂಥ ಪ್ರದೇಶ ಆದ್ದರಿಂದ ಅಲ್ಲಿ ಹಾಕಿರಲಿಲ್ಲ. ಇನ್ನು ಇದನ್ನು ಸೇರಿ 175 ಕಿಲೋಮೀಟರ್ ಸೇರಿ ಒಟ್ಟಾರೆಯಾಗಿ 850 ಕಿಲೋಮೀಟರ್ ಟೋಟಲ್ ಏನೀಗ ಬೇಲಿ ಹಾಕದೇ ಇರತಕ್ಕಂಥ ಗಡಿಗಳಿಗೆ ಈಗ 105 ಎಕರೆ ಭೂಮಿಯನ್ನು ಕೂಡ ಕೊಡ್ತಾ ಇರೋದು, ವರ್ಗಾವಣೆ ಮಾಡ್ತಾ ಇರೋದು BSFಗೆ, ಅಂದರೆ ಕೇಂದ್ರ ಸರ್ಕಾರಕ್ಕೆ. ಇಟ್ ಮೀನ್ಸ್ ಇದೀಗ BSFಗೆ ಬೇಕಾಗಿರ್ತಕ್ಕಂಥ ಭೂಮಿ ಹಸ್ತಾಂತರವಾಗಿರೋದ್ರಿಂದ ಕೇಂದ್ರ ಸರ್ಕಾರ ಮುಂದಿನ ಕೆಲಸದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ಒಂದು, ಭೂ ಸ್ವಾಧೀನದ ಸಂಬಂಧವಾಗಿ ಸ್ಥಳೀಯ ಆಡಳಿತದ ಪವರ್ನ ಇಟ್ಕೊಂಡು ಯಾರೆಲ್ಲ ಇಲ್ಲಿಯವರೆಗೂ ಮಮತಾ ಬ್ಯಾನರ್ಜಿ ಸೇರಿದಂತೆ ಅನುಮತಿಗೆ ವಿರೋಧ ಮಾಡ್ತಾಯಿದ್ರು ಅವ್ರಿಗೆಲ್ರಿಗೂ ಕೂಡ ಈಗ ಈ ನಿರ್ಧಾರ ನುಂಗಲಾರ್ದಂಥ ತುತ್ತಾಗ್ಬಿಟ್ಟಿದೆ. ಬಾಂಗ್ಲಾದೇಶದವ್ರಿಗಂತರೂ ಅಕ್ರಮವಾಗಿ ಬರ್ತಾ ಇದ್ದಂಥವ್ರಿಗೂ ಸ್ವಲ್ಪ ನಡುಕ ಸೃಷ್ಟಿಯಾಗಿರೋದು. ಜೊತೆಗೆ ಗಡಿ ಭಾಗದಲ್ಲಿ ಇನ್ನೊಂದಿಷ್ಟು ಭದ್ರತೆಯನ್ನು ಕೂಡ ಕಲ್ಪಿಸಲಾಗುತ್ತೆ. ಯಾಕೆಂದರೆ ರಾಷ್ಟ್ರೀಯತೆಯ ಭದ್ರತೆಯ ಸಂಬಂಧವಾಗಿ ಈ ಒಂದು ನಿರ್ಧಾರ ಎಲ್ಲರೂ ಕೂಡ ವೆಲ್ಕಮ್ ಮಾಡಬಹುದು. ನೋಡಿ, ಮಮತಾ ಬ್ಯಾನರ್ಜಿ ಕೇಂದ್ರ ಸರ್ಕಾರದ ಯಾವೆಲ್ಲ ಯೋಜನೆಗಳಿಗೆ ಅಡ್ಡಿಯಾಗಿದ್ದರು ಇಲ್ಲಿವರೆಗೂ ಕೂಡ ಅವುಗಳನ್ನು ಜಾರಿಗೆ ತರಲಾಗಿದೆ. ಸುವೇಂದು ಅಧಿಕಾರಿಯವರು ಅನ್ನಪೂರ್ಣ, ಆಯುಷ್ಮಾನ್ ಯೋಜನೆಗಳನ್ನು ಜಾರಿ ತರೋದ್ರ ಮುಖಾಂತರ ಒಂದಿಷ್ಟು ಫ್ರೀ ಸ್ಕೀಮ್ಗಳನ್ನು ಕೂಡ ಬಂಗಾಳದಲ್ಲಿ ಅರಳಿಸುವ ಕೆಲಸವನ್ನು ಮಾಡಿದ್ದಾರೆ. ಈಗ ಡಬಲ್ ಇಂಜಿನ್ ಸರ್ಕಾರ ಇದೆ. ರೈತರಿಂದ ಭೂಮಿ ವಶಪಡಿಸ್ಕೊಳ್ಳೋದಕ್ಕೂ ಕೂಡ ಯಾರ ದರ್ಪ, ದುರಾಡಳಿತ, ಹೆದರಿಕೆ, ಹಂಜಿಕೆ, ಭಯವೂ ಕೂಡ ಅಲ್ಲಿನ ರೈತರಿಗೂ ಕೂಡ ಇರೋದಿಲ್ಲ. ಹೆಚ್ಚಾಗಿ ವರ್ಷಕ್ಕೆ 3 ಬೆಳೆ ಬೆಳೀತಕ್ಕಂಥ ಈ ಬಂಗಾಳದ ನಾಡಿಯಾ ಮತ್ತು ಮುರ್ಷಿದಾಬಾದ್ನಲ್ಲಿ ಸ್ವಲ್ಪ ಭೂಸ್ವಾಧೀನ ಕಷ್ಟ ಸಾಧ್ಯವಾಗ್ತಾ ಇತ್ತು. ಯಾಕೆಂದರೆ ಅವರು ಕೂಡ 3 ಬೆಳೆಗಳನ್ನು ಬೆಳೀತಾರೆ, ನಮಗೊಂದಿಷ್ಟು ಹಣವನ್ನು ಕೊಟ್ಟು ಭೂಸ್ವಾಧೀನ ಮಾಡ್ಕೊಂಡ್ಬಿಡ್ತಾರೆ, ನಮ್ಮ ಸ್ವಂತ ಜಮೀನು, ನಮ್ಮ ಜಮೀನು ಬೇಕು ಅಂತ. ಜೊತೆಗೆ ಸರ್ಕಾರ, ರಾಜ್ಯ ಸರ್ಕಾರವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿತ್ತು. ಆದರೆ ಈಗ ಹಾಗಿಲ್ಲ. ಅವ್ರಿಗೆ ಏನು ಬೇಕೋ ಅದನ್ನು ಪರಿಹಾರವಾಗಿ ಕೊಟ್ಟು ಅವ್ರನ್ನೂ ಕೂಡ ಒಪ್ಪಿಸುವ ಕೆಲಸವನ್ನು ಮಾಡಿ ಅಲ್ಲಿ ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ಅಲ್ಲೊಂದು ಬೇಲಿಯನ್ನು ಕೂಡ ಹಾಕಲಾಗುತ್ತೆ. ನೋಡಿ, ಭೂಸ್ವಾಧೀನ ಅಷ್ಟು ಸುಲಭದ ಕೆಲಸ ಕೂಡ ಅಲ್ಲ ಅದು. ಆದರೂ ಕೂಡ ಸುವೇಂದು BSFಗೆ ಕಂಪ್ಲೀಟ್ ಸ್ವಾತಂತ್ರ್ಯವನ್ನು ಕೂಡ ಕೊಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಒಂದು ಕಡೆ ಆರೋಪ ಮಾಡ್ತಾಯಿದ್ರು ಇಲ್ಲಿಯವರೆಗೂ ಕೂಡ, ಇದೇ ತ್ರಿಪುರಾ, ಅಸ್ಸಾಂನಂತಹ ಜಾಗದಲ್ಲೂ ಕೂಡ ಡಬಲ್ ಇಂಜಿನ್ ಸರ್ಕಾರ ಇದೆ, ಆದರೂ ಅಕ್ರಮವಾಗಿ ನುಸುಳ್ತಾನೆ ಇರ್ತಾರೆ. ಇಲ್ಲದಿದ್ದರೆ ಪಹಲ್ಗಾಮ್ನಂಥ ದುರಂತ ನಡೀತಾ ಇತ್ತಾ, ಅಷ್ಟೊಂದು ಕಿಲೋಮೀಟ್ರ್ವರೆಗೆ ಕಾಶ್ಮೀರದೊಳಗೆ ಬರಲಿಕ್ಕೆ ಬಿಟ್ರಲ್ವ ನೀವು ಅಂತ ನೇರವಾಗಿ ಆರೋಪ ಮಾಡ್ತಾಯಿದ್ರು. ಬಂಗಾಳದವ್ರು ಇರಲಿ ಅಥವಾ ಲೆಫ್ಟ್ ಪಾರ್ಟಿಗಳಿರಲಿ, ಯಾರೇ ಆದರೂ ಇದನ್ನೊಂದು ಇಟ್ಕೊಂಡಿದ್ರು ಅವರು.
ಗಾಳವಾಗಿ. ಅದರ ಭದ್ರತೆ ವಿಷಯದಲ್ಲಿ ನಾವು ಯಾವುದೇ ರಾಜಿ ಇಲ್ಲ ಅಂತ ಖಡಕ್ ಸಂದೇಶವನ್ನು ಕೂಡ ಬಾಂಗ್ಲಾದೇಶಕ್ಕೆ ಪಾಸ್ ಮಾಡ್ತಾ ಇರೋದು ಸುವೇಂದು ಅಧಿಕಾರಿ. ಒಟ್ಟಾರೆಯಾಗಿ 45 ದಿನಗಳಲ್ಲಿ ಗಡಿ ಬೇಲಿ ಹಾಕಲಿಕ್ಕೆ ಭೂಮಿಯನ್ನು BSFಗೆ ಹಸ್ತಾಂತರ ಮಾಡಿದ್ದಾರೆ. ಇದರ ಘೋಷಣೆಯ ನಂತರ ಬಾಂಗ್ಲಾದೇಶ ಏನು ರಿಯಾಕ್ಟ್ ಮಾಡ್ತು? ಸೊ ಇಂಟ್ರೆಸ್ಟಿಂಗ್. ಅವ್ರು ಏನು ಹೇಳ್ತಿದ್ದಾರೆ, ಮುಳ್ಳು ತಂತುಗಳಿಗೆ ನಾವೆಲ್ಲ ಹೆದರೋದಿಲ್ಲ. ಬಾಂಗ್ಲಾದೇಶ ಹೇಳಿರೋದು BJP ಸರ್ಕಾರವನ್ನು ಕೇಳಿಸ್ತಾ ಇದೆ. ಢಾಕಾದ ವಿದೇಶಾಂಗ ಸಚಿವಾಲಯದಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಬಾಂಗ್ಲಾದೇಶದ ವಿದೇಶಾಂಗ ವ್ಯವಹಾರಗಳ ಸಲಹೆಗಾರರು ಹುಮಾಯೂನ್ ಕಬೀರ್ ಅವರು ಮಾತನಾಡ್ತಾ, ನೋಡಿ, ಸರ್ಕಾರ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಕಾಪಾಡ್ಕೊಳ್ಳಿಕ್ಕೆ ಬದ್ಧವಾಗಿದೆ. ನಾನು ಎಲ್ಲಿ ಬೇಕೋ ಅಲ್ಲಿ ಮಾತನಾಡ್ತೀನಿ, ಇಲ್ಲಿ ಮಾತಾಡೋ ಜಾಗ ಅಲ್ಲ ಅಂತ ಹೇಳಿ ಇದೇ ಸಂಬಂಧಪಟ್ಟಾಗ ನಾವು ಮುಳ್ಳು ತಂತಿ ಬೇಲಿಗಳಿಗೆಲ್ಲ ಎದುರೋದಿಲ್ಲ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ನೋಡಿ, ಬಂಗಾಳದ ಸೂಪರ್ CM ಆಗಿ ಮುನ್ನುಗ್ತಾ ಇರ್ತಕ್ಕಂಥ ಸುವೇಂದು ಅಧಿಕಾರಿ ಇದೀಗ ಮುಖ್ಯಮಂತ್ರಿ ಸ್ಥಾನದ ಜೊತೆಗೆ ಗೃಹ ಇಲಾಖೆ ಹಾಗೂ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಖಾತೆಗಳನ್ನು ಕೂಡ ತಮ್ಮ ಹತ್ರನೇ ಇಟ್ಕೊಳ್ತಾ ಇರೋದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಯಾಕೆಂದರೆ ನೀವು ಗೃಹ ಇಲಾಖೆಯನ್ನು ತಮ್ಮ ಬಳಿ ಇಟ್ಕೊಂಡ್ರೆ ಪೊಲೀಸರ ಮೇಲೆ ಡೈರೆಕ್ಟ್ ಕಂಟ್ರೋಲ್ ಇರುತ್ತೆ. ಒಬ್ಬ CM ಹೋಮ್ ಮಿನಿಸ್ಟ್ರು ಕೂಡ ಆದರೆ ಅವರಿಗೆ ಪೊಲೀಸ್ನವ್ರು ಇರ್ಬೋದು, ವರ್ಗಾವಣೆ ವಿಷಯದಲ್ಲಿ ಇರ್ಬೋದು, ರಾಜ್ಯ ಪೊಲೀಸ್ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, IAS IPS ಅಧಿಕಾರಿಗಳು ಕೆಲವೊಬ್ಬರ ಜೊತೆ ರಾಜಿ ಮಾಡ್ಕೊಂಡಿರ್ತಾರೆ. ಕೆಲವೊಂದು ರಾಡಿಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಅವರ ವರ್ಗಾವಣೆ, ಆಡಳಿತಾತ್ಮಕವಾದಂಥ ಏನಾದರೂ ಬದಲಾವಣೆಗಳು ತರೋದಿದ್ದರೆ ಟೋಟಲ್ ಸೂಪರ್ ಪವರ್ ಕಂಟ್ರೋಲ್ ಯಾರ ಹತ್ರ ಇರುತ್ತೆ ಅಂದರೆ CM ಹತ್ರ ಇರುತ್ತೆ. ನೋಡಿ, ಸುವೇಂದು ಅಧಿಕಾರಿ ತಮ್ಮ ಆಡಳಿತ ಯಂತ್ರಕ್ಕೆ, ಈ ಡಬಲ್ ಇಂಜಿನ್ ಸರ್ಕಾರಕ್ಕೆ ಸ್ವಲ್ಪ ಬಿಸಿ ಮುಟ್ಟಿಸ್ಲಿಕ್ಕೆ, ಚುರುಕು ಮುಟ್ಟಿಸ್ಲಿಕ್ಕೆ ಅದು ಇನ್ನಷ್ಟು ಹೆಲ್ಪ್ ಕೂಡ ಮಾಡುತ್ತೆ. ಈಗಾಗಲೇ 5 ಜನರಿಗೆ ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡಿದ್ದಾರೆ. ತಮ್ಮ ಸಚಿವ ಸಂಪುಟದಲ್ಲಿ ದಿಲೀಪ್ ಘೋಷ್ ಮತ್ತು ಅಗ್ನಿಮಿತ್ರ ಪೌಲ್ ಅಂಥ ದೊಡ್ಡ ದೊಡ್ಡ ನಾಯಕರುಗಳಿಗೆ ಪ್ರಮುಖ ಜವಾಬ್ದಾರಿ ಕೊಟ್ಟಿದ್ದರು. ಇಡೀ ಸರ್ಕಾರದ ಕೀಲಿ ಕೈ ನನ್ನ ಹತ್ರ ಇರಬೇಕು ಅನ್ನೋದನ್ನು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಆ ಥರದ ಖಾತೆಗಳನ್ನು ತನ್ನ ಬಳಿ ಇಟ್ಕೊಂಡಾಗ ಅದೆಲ್ಲರಿಗೂ ಕೂಡ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಬಂಗಾಳದ ಈ ಹೊಸ ಪರ್ವ ಏನಿದೆ ರಾಜಕೀಯದಲ್ಲಿ ಭಾಳ ದೊಡ್ಡ ಬದಲಾವಣೆಯನ್ನು ತರುತ್ತೆ ಅನ್ನೋದು ಹಿರಿಯ ರಾಜಕೀಯ ನಾಯಕರುಗಳು ಅಭಿಪ್ರಾಯ ಪಡ್ತಾ ಇರೋದು. ಎಲ್ರಿಗೂ ಮುಖ್ಯಮಂತ್ರಿ ನಾನು ಅನ್ನೋ ಮಂತ್ರವನ್ನು ಮತ್ತೆ ನನ್ನ ಕೆಳಗಿರ್ತಕ್ಕಂಥ ವರ್ಗದ ಅಧಿಕಾರಿಗಳಿಗೆ ಪುನರುಚ್ಚಾರ ಮಾಡ್ತಾಯಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ತನ್ನ ಮಾತುಗಳನ್ನು ತೂಗು ಮಾತಾಡಬೇಕು, ಅದರಿಂದ ಕಡಿಮೆ ಮಾತನಾಡಿ ಹೆಚ್ಚು ಕೆಲಸ ಮಾಡಿ, ನಾನು ಎಲ್ರಿಗೂ ಕೂಡ ಇಲ್ಲಿ ಮುಖ್ಯಮಂತ್ರಿ ಅಂತ ಹೇಳಿ ಸುವೇಂದು ಅಧಿಕಾರಿ ಅವರು ತಮ್ಮ ಬೆಂಬಲಿಗರನ್ನು ಉದ್ದೇಶಿಸಿ ನಿನ್ನೆ ರಾತ್ರಿ ಒಂದು ಸಭೆಯಲ್ಲಿ ಮಾತನಾಡಬೇಕಾದ್ರೆ ಇದನ್ನೇ ಮಾತನಾಡ್ತಾಯಿದ್ರು. ಅವ್ರ ರಿಲೇಷನ್ ಮನೆಗಳಿಗೆ ಹೋಗ್ತಾ ಇರಬೇಕಾದ್ರೆ ಮೈಕ್ನಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಇದನ್ನೇ ಒತ್ತಿ ಒತ್ತಿ ಹೇಳ್ತಾಯಿದ್ರು. ಇಡೀ ರಾಜ್ಯಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲ ಆಡಳಿತಾತ್ಮಕವಾಗಿಯೂ ಕೂಡ ಎಲ್ಲ ಸಿಬ್ಬಂದಿಗಳು, ಸರ್ಕಾರದ ಅಧೀನದಲ್ಲಿ ಬರ್ತಾ ಇರ್ತಕ್ಕಂಥ ಎಲ್ಲ ಆಡಳಿತ ವರ್ಗದವರಿಗೂ ಕೂಡ ಸುವೇಂದು ಅಧಿಕಾರಿ ಬಹಳ ದೊಡ್ಡ ಬದಲಾವಣೆಯ ಗಾಳಿಯನ್ನು ಬೀಸ್ತಾ ಇರೋದು. ಅದಕ್ಕೆ ಬಂಗಾಳದಲ್ಲಿ ಬಿರುಗಾಳಿ ಬೀಸ್ತಾ ಇದೆ ಅನ್ನೋ ಮಾತನ್ನು ನಾನು ಆರಂಭದಲ್ಲಿ ಅದಕ್ಕೆ ಹೇಳಿದ್ದು. ಒಟ್ಟಾರೆಯಾಗಿ ಏನೇ ಇರಲಿ, ರೋಹಿಂಗ್ಯಾ, ಬಾಂಗ್ಲಾ ನುಸುಳುಕೋರರು ಈಗಾಗಲೇ ಭಾರತದ ಜನಸಂಖ್ಯೆ ಒಂದು ಹಂತಕ್ಕೆ ಹೋಗಿ ನಿಂತುಬಿಟ್ಟಿದೆ. ಈ ಥರದ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳುವ ಮುಖಾಂತರವಾಗಿ ನಮ್ಮ ಭಾರತದ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡೋದ್ರ ಜೊತೆಗೆ ಒಂದು ಅಭಿವೃದ್ಧಿಯ ಪಥದತ್ತ ಸಾಗೋದಕ್ಕೆ ಈ ಥರದ ನಿರ್ಧಾರಗಳು ಪ್ರಮುಖವಾಗುತ್ತೆ. ಇನ್ನು ಒಂದು ಕಡೆ ದೀದಿ ಅವರು ಮೂಲೆ ಗುಂಪಾಗ್ಬಿಟ್ಟಿದ್ದಾರೆ. ಈಗಾಗಲೇ ಅವರು ನಾನು ಕೊಡೋದೇ ಇಲ್ಲ, ನಾನು ರಾಜೀನಾಮೆ ಕೊಡೋದೇ ಇಲ್ಲ ಅಂತ ಇದ್ದವರು ಕೂಡ ಈಗ ಸೈಲೆಂಟ್ ಆಗಿರೋದು. ಒಟ್ಟಾರೆಯಾಗಿ ಈ ಥರದ ನಿರ್ಧಾರಗಳು ಈ ಒಂದು 5 ವರ್ಷದಲ್ಲಿ ಬಂಗಾಳವನ್ನು ಸುಭಿಕ್ಷೆಯಿಂದ ಇಡುತ್ತಾ ಅಥವಾ ಇದೇ ರೀತಿಯಾಗಿ ಇದು ಮುಂದುವರಿಯುತ್ತಾ ಅನ್ನೋದನ್ನು ನಾವು ಕಾದು ನೋಡಬೇಕು ಅಂತ ಹೇಳ್ತಾ ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ತಿಳಿಸ್ಬೋದು. ಧನ್ಯವಾದ.